ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಸಾಮ್ರಾಟ್ ಅನಿಲ್ ಲ್ಯಾಪಿಟಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟ್ ವಿಷಯ ಶುರು ಮಾಡೋಣ. ಸ್ನೇಹಿತರೆ, ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದ್ರೆ, ನೋಡಿ, ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳು ಯಾರ್ಯಾರಿದ್ದೀರಾ, 371 ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳು ಯಾರ್ಯಾರಿದ್ದಾರೆ, ಯಾರೆಲ್ಲ BMTC ಕಂಡಕ್ಟರ್ಗೆ ಅಪ್ಲಿಕೇಶನ್ ಹಾಕಿದ್ರೆ ಅವ್ರಿಗೆಲ್ಲ ಇವತ್ತಿನ ವಿಡಿಯೋದಲ್ಲಿ ಗುಡ್ ನ್ಯೂಸ್ ಹೇಳ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ. ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳು BMTC ಕಂಡಕ್ಟರ್ಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರೆ PUC ಪಾಸ್ ಆದವರು, ಸ್ನೇಹಿತರೆ, ಇದೇ ಜುಲೈ 14ನೇ ತಾರೀಕು ಅಂದರೆ ಭಾನುವಾರ ನಿಮಗೆಲ್ಲ ಎಕ್ಸಾಮ್ ಇದೆ. ನಿಮಗೆಲ್ಲ ಗೊತ್ತಾಯ್ತೋ ಗೊತ್ತಾಗಿಲ್ವೋ ಗೊತ್ತಿಲ್ಲ. ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಬಾಕಿ ಮಿಕ್ಕುಳಿದ ಅಭ್ಯರ್ಥಿಗಳಿಗೆ ಸೆಪ್ಟೆಂಬರ್ಗೆ ಎಕ್ಸಾಮ್ ನಡೀತಾ ಸ್ನೇಹಿತರೆ. ಇವಾಗ ಇದೇ ತಿಂಗಳು 14ನೇ ತಾರೀಕು ನಡೀತಾ ಇರೋದು ಬರೀ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ. 371 ಒಳಗೆ ಯಾರ್ಯಾರು ಬರ್ತೀರಾ, ರಾಯಚೂರು, ಬೀದರ್, ಗುಲ್ಬರ್ಗ, ಬಳ್ಳಾರಿ, ಕೊಪ್ಪಳ, 371 ಅಭ್ಯರ್ಥಿಗಳು ಯಾರ್ಯಾರಿದ್ದೀರಾ ಅವ್ರಿಗೆಲ್ಲ ಇದೇ BMTC ಕಂಡಕ್ಟರ್ಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರೆ ಅವರು ಇದೇ ತಿಂಗಳು, ಇದೇ ಜುಲೈ 14ನೇ ತಾರೀಕು ಸ್ನೇಹಿತರೆ, ಭಾನುವಾರ ನಿಮಗೆ ಎಕ್ಸಾಮ್ ಇದೆ. ಆದಷ್ಟು ಯಾರ್ಯಾರು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದೇ ಭಾನುವಾರ ಬೆಳಿಗ್ಗೆ ಪೇಪರ್ 1 10:30ಯಿಂದ 12:30 ಮೊದಲು ಒಂದು ಪೇಪರ್ ಇರುತ್ತೆ ಸ್ನೇಹಿತರೆ. ಎರಡನೇ ಪೇಪರು ಸಾಯಂಕಾಲ 2:30ಯಿಂದ 4:30 ತನಕ ಇರುತ್ತೆ ಸ್ನೇಹಿತರೆ. ಎರಡನೇ ಪೇಪರು ಟೋಟಲ್ 200 ಮಾರ್ಕ್ಸ್ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ಟೋಟಲ್ 200 ಮಾರ್ಕ್ಸು. 2 ಪೇಪರ್ ಇರುತ್ತೆ, ಒಂದು ಪೇಪರ್ಗೆ 100 ಮಾರ್ಕ್ಸು, ಮತ್ತೊಂದು ಪೇಪರ್ಗೆ 100 ಮಾರ್ಕ್ಸು, ಟೋಟಲ್ಲು 200 ಮಾರ್ಕ್ಸ್ ಇರುತ್ತೆ. ಮೊದಲನೇ ಪೇಪರ್ದು ಟೈಮಿಂಗ್ಸು 10:30ಯಿಂದ 12:30, ಎರಡನೇ ಪೇಪರ್ದು 2:30ಯಿಂದ 4:30 ಸ್ನೇಹಿತರೆ. ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀರಾ BMTC ಕಂಡಕ್ಟರ್ ಆಗಬೇಕು ಅಂತ, PUC ಪಾಸ್ ಆದರು, ಕಾಮರ್ಸು, ಆರ್ಟ್ಸು, ಸೈನ್ಸು, ಯಾರೆಲ್ಲ ಪಾಸಾಗಿ ಡಿಪ್ಲೊಮೊ ವಿತ್ತು, ಯಾರೆಲ್ಲ ಪಾಸಾಗಿ ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀರಾ, 371 ಅಭ್ಯರ್ಥಿಗಳು, ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳು ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀರಾ ಅವರೆಲ್ಲ ಇದೇ ಜುಲೈ 14ನೇ ತಾರೀಕು ನಿಮಗೆಲ್ಲ ಎಕ್ಸಾಮ್ ಇದೆ ಸ್ನೇಹಿತರೆ. ಯಾರಿಗೆಲ್ಲ ವಿಷಯ ಗೊತ್ತಿಲ್ಲ ದಯವಿಟ್ಟು ಶೇರ್ ಮಾಡಿ, ಈ ವಿಷಯನ ದಯವಿಟ್ಟು ಶೇರ್ ಮಾಡಿ. ಖಂಡಿತ ಎಲ್ರಿಗೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಚೆನ್ನಾಗಿ ಓದ್ಕೊಳ್ಳಿ ಸ್ನೇಹಿತರೆ, ಚೆನ್ನಾಗಿ ಓದ್ಕೊಳ್ಳಿ. ಹಳೆ ಪೇಪರ್, ಕ್ವಶನ್ ಪೇಪರ್ ಎಲ್ಲ ರೆಫರ್ ಮಾಡ್ಕೊಳ್ಳಿ. ಪ್ರಚಲಿತ ಘಟನೆಗಳು ಓದ್ಕೊಳ್ಳಿ. ಪ್ರತಿಯೊಂದು ಸ್ಟಡಿಯಾಗಿ ಸ್ನೇಹಿತರೆ. ಎಲ್ರಿಗೂ ಒಳ್ಳೇದಾಗಲಿ. ಮತ್ತು ಮಿಕ್ಕುಳಿದ ಅಭ್ಯರ್ಥಿಗಳಿಗೆ ಸ್ನೇಹಿತರೆ ಯಾರು ಏನು ಗಾಬರಿ ಆಗಬೇಡಿ. ಮಿಕ್ಕುಳಿದ ಅಭ್ಯರ್ಥಿಗಳಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಮಾತ್ರ ನಡೆಯುತ್ತೆ. ಸೆಪ್ಟೆಂಬರ್ ತಿಂಗಳಲ್ಲಿ ಮಿಕ್ಕುಳಿದ ಅಭ್ಯರ್ಥಿಗಳಿಗೆ ಇದೇ KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಎಕ್ಸಾಮ್ ನಡೆಸ್ತಿರೋದು ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ, ಎಲ್ರಿಗೂ ಒಳ್ಳೇದಾಗುತ್ತೆ. ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀರಾ ಎಕ್ಸಾಮ್ ಚೆನ್ನಾಗಿ ಬರೀರಿ. ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇವತ್ತಿನ ವಿಷಯ ಕಾನ್ಸೆಪ್ಟ್ ಮುಗಿಸೋಣ ಸ್ನೇಹಿತರೆ. ಆಮೇಲೆ ಕೆಲವರು ಸ್ನೇಹಿತರೆ NWRTC KSRTC ಬಗ್ಗೆ ಸ್ವಲ್ಪ ಗೊಂದಲ ಇದೆ. ಏನು ವಿಚಾರ ಗೊಂದಲ ಅಂತ ಹೇಳಿದ್ರೆ, ನೋಡಿ, ಈಗ KSRTCಗೆ ಮಾತ್ರ ಈಗ ಫಸ್ಟು ನಿಮಗೆ ಇಂಟ್ರ್ಯೂನ ಕರೆದು ಇಂಟ್ರ್ಯೂ ಅಂತ ಟ್ರ್ಯಾಕ್ ಟೆಸ್ಟ್ನ ತಗೊಳ್ಳೋದು ಸ್ನೇಹಿತರೆ. ಈಗ ಹುಮ್ನಾಬಾದು ಮತ್ತು ಹಾಸನಲ್ಲಿ ಇರುವಂಥ ಟ್ರ್ಯಾಕಲ್ಲಿ ಬರೀ KSRTCಗೆ ಮಾತ್ರ ಫಸ್ಟು ಇದು ಟ್ರ್ಯಾಕ್ ನಡೆಸ್ತಿರೋದು, ಇಂಟ್ರ್ಯೂ ನಡೆಸ್ತಿರೋದು. ತದನಂತರ ಇದನ್ನು ಮುಗಿದ ನಂತರ KSRTC ಇಂಟ್ರ್ಯೂ ಮುಗಿದ ನಂತರ NWRTC, ಸದ್ಯಕ್ಕೆ NWRTC ಟ್ರ್ಯಾಕ್ ಟೆಸ್ಟು ಕರೆಯೋದು ಲೇಟು, ಇನ್ನೊಂದು 6 ತಿಂಗಳಾಗ್ಬೋದು. ತದನಂತರದಲ್ಲಿ ನಾನು ವೀಡಿಯೋ ಮಾಡಿ ಯಾವಾಗ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡಿ. NWRTC ವಾಯುವ್ಯಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿ ಯಾರ್ಯಾರು ವೆಯ್ಟ್ ಮಾಡ್ತಿದ್ದೀರಾ, ನಾನು ಟ್ರ್ಯಾಕ್ ಹೊಡಿಬೇಕು ಅಂತ ಅವ್ರಿಗೆಲ್ಲ ಇನ್ನೂ ಸ್ವಲ್ಪ ದಿನ ಲೇಟ್ ಆಗುತ್ತೆ ಸ್ನೇಹಿತರೆ. ಸ್ವಲ್ಪ ದಿನ ಅಂತ ಹೇಳಿದ್ರೆ KSRTC ಆಲ್ಮೋಸ್ಟ್ ಮುಗಿಬೇಕು. KSRTC ಟ್ರ್ಯಾಕ್ ಮುಗಿದ್ರೆ ಮಾತ್ರ NWRTCದು ಮುಗಿಯೋದು. ಏನಕ್ಕೆ ಅಂತ ಹೇಳಿದ್ರೆ, ಈಗ ಮೊದಲು ಅವ್ರಿಗೆ ರಿಕ್ರೂಟ್ಮೆಂಟ್ ಆಗಬೇಕಾಗಿರೋದು KSRTCಲಿ ತುಂಬ ಚಾಲಕರ ಮತ್ತು ನಿರ್ವಾಹಕರ ಕೊರತೆ ಇದ್ದು ಅದನ್ನು ತುಂಬಲಿಕ್ಕೆ ಅಂತಲೇ ಇವಾಗ KSRTCನ ಮಾಡ್ತಾಯಿದ್ದಾರೆ. KSRTC ಮುಗಿದ ನಂತರ NWRTC ಅಂದರೆ ವಾಯುವ್ಯನ ಸ್ಟಾರ್ಟ್ ಮಾಡ್ತಾರೆ ಸ್ನೇಹಿತರೆ. ಅಲ್ಲಿ ತನಕ ಎಲ್ಲ ಸಾವಧಾನದಿಂದ ವೆಯ್ಟ್ ಮಾಡಬೇಕು. ಯಾವಾಗ ಅಂತ ಕೇಳ್ತಾ ಇದ್ದೀರಾ, KSRTCದು ಮುಗಿಬೇಕು ಸ್ನೇಹಿತರೆ. KSRTC ಇಂಟ್ರ್ಯೂ ಮುಗಿಬೇಕು. KSRTC 3-4 ತಿಂಗಳಂತೂ ನಡೀತದೆ. 3-4 ತಿಂಗಳು ಆದಮೇಲೆ ನಿಮ್ಮದು NWRTCದು ಸ್ಟಾರ್ಟ್ ಆಗೋದು. ಅಲ್ಲಿ ತನಕ ಎಲ್ಲರೂ ಅಭ್ಯರ್ಥಿಗಳು ಸಾವಧಾನದಿಂದ ವೆಯ್ಟ್ ಮಾಡಿ. ಯಾರು ಈಗ ಸದ್ಯಕ್ಕಂತೂ ವಾಯುವ್ಯ ಅಂತೂ ಕರೆಯಲ್ಲ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ನೀವು ಎಕ್ಸ್ಪೆಕ್ಟ್ ಇಟ್ಕೋಬೇಡಿ ವಾಯುವ್ಯ ಕರೀತಾರೆ ಅಂತವ.
ಆಮೇಲೆ ಸ್ನೇಹಿತರೆ ಕೆಲವ್ರು ಕೇಳ್ತಿದ್ದಾರೆ ಸರ್ ಸೆಕ್ಯೂರಿಟಿ ಗಾರ್ಡ್ ಏನಾಯಿತು ಟೆಕ್ನಿಕಲ್ ಅಸಿಸ್ಟೆಂಟು ಮತ್ತೇನಾದ್ರು ಬಿಡ್ತಾರಂತ. ಸದ್ಯಕ್ಕೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಸ್ನೇಹಿತರೆ. ಖಂಡಿತ ಮಾಹಿತಿ ಗೊತ್ತಾದರೆ ಸೆಕ್ಯೂರಿಟಿ ಗಾರ್ಡ್ ಏನಾಯಿತು ಅಂತ ಖಂಡಿತ ನಿಮಗೆಲ್ಲ ವಿಷಯ ತಿಳಿಸ್ತೀನಿ. ವಿಡಿಯೋ ಮಾಡಿ ಮುಖಾಂತರ ನಿಮಗೆ ವಿಷಯನ ತಿಳಿಸ್ತೀನಿ. ದಯವಿಟ್ಟು ಸಾವಧಾನದಿಂದ ವೆಯ್ಟ್ ಮಾಡಿ. ಆಮೇಲೆ ಇದು ಟೆಕ್ನಿಕಲ್ ಅಸಿಸ್ಟೆಂಟ್ ಅಷ್ಟೇ, ನನಗೆ ಯಾವುದೇ ರೀತಿ ಅದರದ್ದು ಮಾಹಿತಿ ಇಲ್ಲ. ಯಾಕೆಂದರೆ ನಿಖರವಾದ ಮಾಹಿತಿ ಕೊಡಲಿಕ್ಕೋಸ್ಕರ ನಾನು ಈ ವಿಡಿಯೋಗಳನ್ನ ಸ್ವಲ್ಪ ಲೇಟ್ ಮಾಡ್ತಾಯಿದ್ದೀನಿ. ನಿಖರವಾದ ಮಾಹಿತಿ ಇಲ್ಲ ಸದ್ಯಕ್ಕೆ ಅದ್ರ ಬಗ್ಗೆ. ಸುಮ್ಮನೆ ಊಹಾಪೋಹಗಳಿಗೆ ಯಾರು ಕೂಡ ತಲೆ ಕೊಡಬೇಡಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟ್ ವಿಡಿಯೋ ಮುಗಿಸೋಣ ಸ್ನೇಹಿತರೆ. ಏನಾದರೂ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ, ನಿಮಗೆಲ್ಲ ಆನ್ಸರ್ ಆಲ್ ಮಾಡ್ತೀನಿ. ಏನೋ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು, ಇಲ್ಲ ಡೈರೆಕ್ಟ್ ನೇರವಾಗಿ ಫೋನ್ ಮಾಡ್ಬೋದು. ನಾನು ನಿಮಗೆ ನೇರವಾಗಿ ಫೋನ್ ಮುಖಾಂತರನೇ ಮಾತಾಡ್ತೀನಿ ಸ್ನೇಹಿತರೆ. ಎಲ್ರಿಗೂ ಆಲ್ ದ ಬೆಸ್ಟ್. ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಎಲ್ರಿಗೂ ಆಲ್ ದ ಬೆಸ್ಟ್. ಎಲ್ರಿಗೂ ಆಲ್ ದ ಬೆಸ್ಟ್. ಇದೇ ಭಾನುವಾರ 14ನೇ ತಾರೀಕು ರೆಡಿ ಆಗಿರಿ, ಎಕ್ಸಾಮ್ ಚೆನ್ನಾಗಿ ಮಾಡಿ ಎಲ್ರಿಗೂ ಕೆಲಸ ಸಿಗಲಿ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ರಿಗೂ ನಮಸ್ಕಾರ.